ಈಗ ತಾವೆಲ್ಲರೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ರೆ ನಾನು ಬಂದಿದ್ದೆ, ನನ್ನ ಸೋದರ ವಿನೋದ್ ಇದ್ದಾರೆ, ವಿಜಯಲಕ್ಷ್ಮಿ ಅವರಿದ್ದಾರೆ, ಚಿನ್ನೇಗೌಡ ಅವರಿದ್ದಾರೆ, ನಮ್ಮ ಹಿರಿಯರು ನಿರ್ಮಾಪಕರು ಅವರು, ನಮ್ಮ ಪ್ರೊಡ್ಯೂಸರು, ನಮಗೂ ಅನ್ನದಾತ ಇದ್ದಾರೆ ಚಿನ್ನೇಗೌಡರು, ಆಮೇಲೆ ನಮ್ಮ ಮಾಮ ಹರೀಶ್ ಆಗಿರ್ಬೋದು, ನಮ್ಮ ಸೋದರ ಗಿರೀಶ್ ಆಗಿರ್ಬೋದು, ದಿವಾಕರ್ ಆಗಿರ್ಬೋದು, ಈ ಥರ ನಮ್ಮ ಚೇಂಬರ್ ಅಧ್ಯಕ್ಷರು ಸುರೇಶ್ ಅವರು. ಯಾಕಂತ ಹೇಳಿದ್ರೆ ನಾವು ಇದು ನಿನ್ನೆ ರಾತ್ರಿ ಬಂದು ನನಗೆ ಮಾಮ ಹರೀಶ್ ಅವರು ಫೋನ್ ಮಾಡಿ ನಾನು ಹೇಳಿದ್ರು, ಈ ಥರ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀವಿ, ದಯಮಾಡಿ ಒಂದು 10 ನಿಮಿಷ ಬಂದು ಹೋಗ್ಬೇಕು ಅಂತ. ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಒಂದೇ ಏನಂತ ಹೇಳಿದ್ರೆ, ಅಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಅವ್ರನ್ನ ಯಾವತ್ತೂ ನಮ್ಮ ತಾಯಿ ಥರನೇ ನಾವು ನೋಡಿದ್ವಿ. ಯಾಕಂದರೆ ವಿನೋದ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾವು ಆಲ್ಮೋಸ್ಟ್ ಲೈಕ್ ಬ್ರದರ್ಸ್ ಇದ್ದಂಗೆ. ಯಾಕಂದ್ರೆ ಆ ತಾಯಿಗೆ ಈಗ ನಾವೊಂದೇ ನಾನು ನೆನೆಸ್ಕೊಡೋಕೆ ವಿನೋದ್ ನಾನು ಒಂದು ಸಿನಿಮಾದಲ್ಲಿ ಹಾಕೊಂಡಿದ್ದೆ, ನಮ್ಮ ಸಂಸಾರ ಅಂತ, ನಮ್ಮ ಸಂಸಾರ ಆನಂದ ಸಾಗರ ಅಂತ, ಸ್ನೇಹ ಅಂತ. ಆ ಸಿನಿಮಾ ಶೂಟಿಂಗಲ್ಲಿ ಯೂಶ್ವಲಿ ಏನಂತ ಹೇಳಿದ್ರೆ ನಮ್ಮ ನಿರ್ಮಾಪಕರು ಎಲ್ಲರಿಗೂ, ಕಲಾವಿದರಿಗೆ ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ ಅವರ ಒಂದು ಪ್ರೊಡ್ಯೂಸರ್ ನಮ್ಮ ಇದರಲ್ಲಿ ಊಟ ಅಂತೂ ಇದ್ದೇವೆ, ಊಟ, ಟಿಫನು, ಕಾಫಿ, ಟೀ ಎಲ್ಲ ಇದ್ದೇ ಇರುತ್ತೆ. ಆದರೆ ಅಮ್ಮ ಬಂದಿದ್ದ ದಿವಸ ಮಾತ್ರ ಅವರು ಖುದ್ದು ಅವರೇ ಅಡುಗೆ ಮಾಡೋದು. ಶೂಟಿಂಗ್ ಮಾಡ್ತಾರೆ, ನಾವು ಅಮ್ಮನ ಅಡುಗೆಗೆ ಅಮ್ಮನ ಒಂದು ಕೈ ರುಚಿಗೋಸ್ಕರ ನಾವು ಕಾಯ್ಕೊಂಡಿದ್ದು. ಶೂಟಿಂಗ್ ಬ್ರೇಕ್ ಟೈಮಲ್ಲಿ ನಾನು ವಿನೋದು ಎಲ್ಲ ಹೋಗಿ ಚಕ್ಕಮಕ್ಳು ಹಾಕೊಂಡು ಕೆಳಗೆ ಕೂತ್ಕೊಂಡ್ಬಿಡ್ತಾ ಇದ್ವಿ ನಾವು. ಬ್ಯೂಟಿಫುಲ್, ಶಿ ಕುಕ್ಸ್ ವೆರಿ ಗುಡ್ ನಾನ್ ವೆಜ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ಅದೇನು ಆಕೆ ಅದೊಂದು ಕೈ ಗುಣನೋ ಏನೋ, ಅದು ಕೆಲವ್ರದ್ದು ಮಾತ್ರ ಇರುತ್ತೆ. ಅದು ಹೆಣ್ಮಕ್ಳು ವಿಶೇಷ ಮಾಡೋದು ಅದು ಇರುತ್ತೆ, ಗಂಡಸರು ಏನೇ ಮಾಡೋದು ಅದು ಒಂದು ಟೇಸ್ಟ್ ಎಲ್ಲೂ ಸಿಗೋದಿಲ್ಲ. ನಾನು ಇಲ್ಲಿ ಹೇಳಿದ್ದೀನಿ. ಹೀಗಾಗಿ ಆ ಅಮ್ಮನ ನಾವು ಕೈ ತುತ್ತು ನಾವು ತಿಂದಿದ್ದೀವಿ, ಅದೆಲ್ಲ ಜ್ಞಾಪಕಗಳು ಬರ್ತಾ ಇದೆ ನನಗೆ. ಆ್ಯಂಡ್ ಸಿನಿಮಾದಲ್ಲಿ ಕೂಡ ನಾವು, ಬಿಕಾಸ್ ಅವರು 1940s ಐ ಥಿಂಕ್ ಶಿ ಎಂಟರ್ಡ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. 1940s 48, 49 ಐ ಥಿಂಕ್, ಇಟ್ ಐ ಆಮ್ ರೈಟ್. ಬಂದಿದ್ದಾರೆ, ಸಾಕಷ್ಟು ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಮ್ಮನ ಬಗ್ಗೆ ಯಾರು ಕೇಳಿದ್ರೆ, ಯಾವ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಯಾವ ಕಲಾವಿದರಾಗಲಿ ಒಬ್ಬರು ಒಂದು ಚಕಾರದ ಮಾತಿಲ್ಲ. ಯಾಕಂದ್ರೆ ಎಲ್ಲರೂ ಅವ್ರನ್ನ ಅಷ್ಟೇ ಪ್ರೀತಿಸೋರು, ಅಮ್ಮನ್ನೂ ಎಲ್ಲರೂ ಅಷ್ಟೇ ಇದು ಮಾಡೋರು. ಯಾಕಂದ್ರೆ ಆ ಒಂದು ದೊಡ್ಡ ಗುಣ, ಆ ಒಂದು ಇದನ್ನು ಅವ್ರು ಉಳಿಸ್ಕೊಬೋದು ಚಿತ್ರರಂಗದಲ್ಲಿ. ಇವತ್ತು ಸಾಕಷ್ಟು ಜನ ನಾವು ಚಿತ್ರರಂಗದಲ್ಲಿ ನಾವು ಕಳ್ಕೊಂಡಿದ್ದೀವಿ. ಅದು ಏನೋ ಒಂದು ನಮ್ಮ ಒಂದು ದುರ್ದೈವನ ಗೊತ್ತಿಲ್ಲ. ಯಾಕಂದರೆ ಇವತ್ತು ಅಮ್ಮ ಇದ್ದರೆ ಕೆಲವು ಪಾತ್ರಗಳಿಗೆ ನಮಗೆ ಅಂಥವ್ರು ಸಿಗಲ್ಲ. ನಮಗೆ ಅಮ್ಮನಿಗೆ ಒಂದು ರೀಪ್ಲೇಸ್ಮೆಂಟೇ ಇಲ್ಲ. ಅದು ಖಂಡಿತ ಹೇಳ್ತೀನಿ ನಾನು ಅಮ್ಮನಿಗೆ. ಯಾಕಂದರೆ ಅದು ಬಂದು ಅಂದರೆ ಒಂದು ತಾಯಿ ಪಾತ್ರ ಆಗಲಿ, ಒಂದು ಅಜ್ಜಿ ಪಾತ್ರ ಆಗಲಿ ಬಂದರು ಅಂತ ಹೇಳಿದ್ರೆ ಅಮ್ಮನ ಅದು ಆಟೋಮೆಟಿಕ್ ಅದು ಬಂದಿರುತ್ತೆ. ಅದು ಜೊತೆಲಿ ಆ್ಯಕ್ಟ್ ಮಾಡೋ ಕಲಾವಿದರಿಗೂ ಆ ಭಾವನೆ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಸೊ ಅಂಥ ಒಂದು ಮಹಾನ್ ಕಲಾವಿದ, ಒಂದು ದೇವತೆ ಅಂತಲೇ ಹೇಳ್ಬೋದು. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೊಂದು ಸಲ ಅಮ್ಮ ದಯಮಾಡಿ ನೀವು ಹುಡುಕಿ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಹೋದರ ನನ್ನ ಸಹೋದರ ವಿನೋದ್, ನಾವು ಜೊತೆಲೇ ಇರ್ತೀವಿ. ಎನಿ ಟೈಮ್ ನಾನು ಹೇಳಿದ್ದೀನಿ ವಿನೋದ್ಗಳು, ನಾನು ಫೋನ್ ಮಾಡು, ನಾನು ಬರ್ತೀನಿ ನಿಮ್ಮ ತೋಟಕ್ಕೆ ಅಂತ ಹೇಳಿದ್ದೀನಿ. ಸ್ವಲ್ಪ ಹೊತ್ತು ಕಾಲ ಕಳೆಯೋಣ, ನನಗೊಂದು ಚೇಂಜ್ ಓವರ್ ಆಗುತ್ತೆ, ಸಿಟಿ ಅಟ್ಮಾಸ್ಫಿಯರ್ ಅಂತ ನಾನು ಹೇಳಿದ್ದೀನಿ. ಖಂಡಿತ ಬರ್ತೀನಿ ವಿನೋದ್, ಅದೇ ರೀತಿ. ಓಕೆ, ಹೀಗಾಗಿ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ. ಮತ್ತೊಂದು ಸಲ ತಾವೆಲ್ಲರೂ ಬಂದಿದ್ದೀರ, ಈ ಆರ್ಕೆಸ್ಟ್ರಾ ಹಾಡಿದ್ದೇವೆ ಎಲ್ಲ.